ತೀರ್ಥಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ 6 ಜನ ವೈದ್ಯರನ್ನ ಏಕಾಏಕಿ ಎತ್ತಂಗಡಿ ಮಾಡಲಾಗಿದೆ. ಇದುವೇ ಶಾಸಕ ಆರಗ ಜ್ಞಾನೇಂದ್ರ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಅನುಭವಿ ವೈದ್ಯರು ಬರೋವರೆಗೂ ಟ್ರಾನ್ಸ್ಫರ್ ಬೇಡ ಅಂತ ಅವರು ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಬಳಿಕ ದೂರವಾಣಿಯಲ್ಲಿ ಈ ಕುರಿತು ಚರ್ಚೆ ನಡೆಸಿದರು. ಇದರಲ್ಲಿ ಇವರು 4 ಜನ ಹೊರಟೋದ್ರೆ ಯಾರು ನೋಡ್ಕೊಳ್ಳಿಕ್ಕೆ ಇಲ್ಲ. ಡೇ ಅಂಡ್ ನೈಟ್ 3 ಶಿಫ್ಟ್ ಅಲ್ಲಿ ಕೆಲಸ ಆಗಬೇಕಲ್ಲ. ಹೌದು ಹೌದು, ನರ್ಸ್ ಪೋಸ್ಟ್ ಅಲ್ಲ. ಅವರು ನನಗೆ ನಿಮ್ಮ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ನನ್ನ ಅಬ್ಜೆಕ್ಷನ್ ಇಲ್ಲ. ಬಟ್ ಅಷ್ಟೇ ಸೀನಿಯರ್ ನರ್ಸ್ಗಳು ಇಷ್ಟೊಂದು ಡೆಲಿವರೀಸ್ ಆಗುವಾಗ ಇಲ್ಲಿ ಇರಬೇಕಲ್ಲ. ಇಲ್ಲದಿದ್ರೆ ಡಾಕ್ಟರ್ಗಳು ಹೆದರ್ತಾರೆ. ಡೆಲಿವರಿ ಮಾಡಿ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ಇದೆ. ಬಾಣಂತಿಯರ ಸಾವು ಜಾಸ್ತಿ ಆಗ್ತಾ ಇದೆ. ಈಗ ಈ ರೀತಿ ಆಗ್ಬಿಟ್ರೆ ಮತ್ತೂ ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಬೇರೆಯವರು ಬರೋದಿಲ್ಲ, ಇವ್ರು ಬದಲಿಗೆ ಬರೋದಿಲ್ಲ, ಬರ್ತಾ ಇಲ್ಲ. ಸೀನಿಯರ್ ಇವ್ರು ಇಲ್ಲ. ಇವ್ರ ಕೌನ್ಸಿಲಿಂಗ್ ನಲ್ಲಿ ಇವ್ರನ್ನ ತೆಗೆದಾಕ್ತೀರಿ, ನೀವು ಹೊರಗಡೆ ತೆಗೆದಾಕ್ಬಿಟ್ಟಿದ್ದೀರಿ. 4 ಜನರು ನನ್ನ ಹಾಸ್ಪಿಟ್ಲ್ ವಾಪಸ್ ಯಾರನ್ನೂ ಹಾಕಲ್ಲ. ಯಾಕಂದ್ರೆ ತಾಲೂಕ್ ಹಾಸ್ಪಿಟಲ್ ನಾನ್ ಕ್ರಿಟಿಕಲ್ ಮಾಡಿ ಹಾಕಿದಿರಿ, ಅಲ್ಲಿಗೆ ಯಾರು ಇಲ್ಲ. ಬಹಳ ಸಮಸ್ಯೆ ಇದೆ. ತಾಲೂಕ್ ಹಾಸ್ಪಿಟ್ಲ್ ಎಲ್ಲ ಪೋಸ್ಟ್ಗಳು ಕ್ರಿಟಿಕಲ್ ಮಾಡಿ ಹಾಕಿಬಿಟ್ರೆ ಯಾರಾದ್ರೂ ಒಬ್ರು ತಗೊಳ್ತಾರೆ. ಇಷ್ಟೊಂದು ದೊಡ್ಡ ದೊಡ್ಡ ಆಸ್ಪತ್ರೆನ ನಾನ್ ಕ್ರಿಟಿಕಲ್ ಮಾಡಿದ್ರೆ ಮುಚ್ಚೋ ಪರಿಸ್ಥಿತಿ ಆಗ್ಬಿಡುತ್ತೆ. ಮತ್ತೆ ಬಡವರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ಬೇಕು, 16,000 ರೂಪಾಯಿ ಖರ್ಚು ಮಾಡಬೇಕು. ಬಹಳ ಕ್ಷೋಭೆ ನಿರ್ಮಾಣ ಆಗುತ್ತೆ. ತಾವು ಸೀನಿಯರ್ ಇದ್ದೀರಿ, ತಮ್ಗೆ ಗೊತ್ತಾಗುತ್ತೆ. ಇದು ಪಬ್ಲಿಕ್ ಸ್ಟ್ರೈಕಿಗೆ ಕಾಲ್ ಮಾಡ್ತಾ ಇದ್ದಾರೆ. ಹೌದು, ಸರಿ ಸರಿ. ಅಲ್ಲಿವರೆಗೆ ಇವ್ರನ್ನ ರಿಲೀವ್ ಮಾಡದಿದ್ದಾಗ ಸ್ವಲ್ಪ ಗಮನಿಸಿ. ನಮ್ಮ ಯಾರು ಬದಲಿಗೆ ಬರಲಿಲ್ಲ ಅಲ್ಲಿವರೆಗೆ ಇಲ್ಲಿ ನಮ್ಮಂತ ಹಾಸ್ಪಿಟಲ್ ಅಲ್ಲಿ ಇವ್ರನ್ನ ರಿಲೀವ್ ಮಾಡಾಕಿದ್ರೆ ದೇವರೇ ಗಪ್ಪಾಡ್ಬೇಕು. ಥ್ಯಾಂಕ್ ಯು. ಇಲ್ಲ, ನಂದು ನೋಡಿ, ಒಂದು ಅನೆಸ್ಥಿಸಿಯಾ ಹೋಗಿದ್ದಾರೆ, ಪೀಡಿಯಾಟ್ರಿಷಿಯನ್ ಹೋಗಿದ್ದಾರೆ, ಆರ್ಥೋಪೆಡಿಕ್ ಹೋಗಿದ್ದಾರೆ, ENT ಹೋಗಿದ್ದಾರೆ, ಇದು ಕಣ್ಣಿನ ಇವರು ಹೋಗಿದ್ದಾರೆ, ಐ ಸ್ಪೆಷಲಿಸ್ಟ್. ವಾಪಸ್ ಒಬ್ರೆ ಆರ್ಥೋ ಒಬ್ರೆ ಬಂದಿದ್ದಾರೆ. ಡೆಂಟಲ್ ಒಬ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಮೈಸೂರಿಂದ ಒಳಗಡೆ ಅವರು ಬಂದು ರಿಪೋರ್ಟ್ ಮಾಡ್ಕೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೆಲ್ಲ ರಜೆ ಹಾಕಿ ಹೋಗ್ತೀನಿ ಅಂತ. ನೀವು ನನಗೆ ನನ್ನ ಸಲಹೆ ಏನು ಅಂದ್ರೆ, ತಮ್ಗೆ ಈ ಕ್ರಿಟಿಕಲ್ ಅಂಡ್ ನಾನ್ ಕ್ರಿಟಿಕಲ್ ಮಾಡಿದ್ದು ತಪ್ಪಾಗಿದೆ. ಯಾಕಂದ್ರೆ ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ನಮ್ದು OPD 500 ಇದೆ ಅವರೇಜ್ ಅಂತ ಕಾಣಿಸುತ್ತೆ. 500ಕ್ಕಿಂತ ಜಾಸ್ತಿ ಇದೆ ನಮ್ದು. 100 ಡೆಲಿವರೀಸ್ ಆಗ್ತಾ ಇದೆ ಪ್ರತಿ ತಿಂಗಳು. ಈಗ ಒಬ್ಬ ಅನಸ್ಥಿಸಿಯಾ ಇವರು ತಜ್ಞರು ಇಲ್ಲದೆ ಹೋದ್ರೆ ಡೆಲಿವರಿ ಮಾಡ್ಸಕ್ಕೂ ಆಗೋದಿಲ್ಲ, ಮತ್ತು ಬೇರೆ ಆಪರೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅವರು ಸುಮ್ಮನೆ ಕೈ ಚೆಲ್ಕೊಂಡು ಕೂತ್ಕೊಳ್ಬೇಕು. ಇಲ್ಲದ್ರೆ ಯಾವ ಟೈಮ್ ಏನಾಗ್ತದೆ ಗೊತ್ತಿಲ್ಲ. ನಮ್ಮಲ್ಲಿ ಇನ್ನೊಂದು ಪ್ರೊವಿಷನ್ ಏನಿದೆ ಅಂದ್ರೆ, ಕೌನ್ಸಿಲಿಂಗ್ ಮುಗಿದ ನಂತರ ಯಾವ್ದು ಕಡೆ ಈ ತರ ಸಮಸ್ಯೆ ಆಗ್ಬಿಡುತ್ತೆ ಸರ್, ಅದಕ್ಕೆ ನಾವು ಆಪ್ಷನ್ ಮೇಲೆ ಕರೀತೇವೆ ಸರ್. ಈಗ ಕಂಪಲ್ಸರಿ ಆಪ್ಷನ್ ಮೇಲೆ ಕರೆದು 1 ವಾರದಲ್ಲಿ ನೆಟ್ ಅಲ್ಲಿ ಬರುವಾಗೆ ಮಾಡಿ 2 ಆರ್ಡರ್ ಒಟ್ಟಿಗೆ ಕೊಡ್ಬೇಕು ಅಂತ ಆ ರೀತಿ ಪ್ಲಾನ್ ಇದೆ. ಸೊ ತಕ್ಷಣಕ್ಕೆ ಯಾವ್ದು ಕಡೆ ಇಮಿಡಿಯೇಟ್ಲಿ ಹೆಲ್ಪರ್ ಆಗಬಾರ್ದು. ಈಗ ಇರುವ ರೂಲ್ಸ್ ಅಲ್ಲಿ ಏನ್ ಮಾಡಿದೀರಿ ಅಂದ್ರೆ, CHC ಗಳಿಗೆ, ಸಮುದಾಯ ಆಸ್ಪತ್ರೆಗಳಿಗೆ ಅನಸ್ಥಿಸಿಯಾನ ಹಾಕಿದೀರಿ. ಅಲ್ಲಿ ಏನು ಕೆಲಸ ಇರುವುದಿಲ್ಲ. ಅಲ್ಲಿ ನನ್ನಲ್ಲಿ 2 CHC ಗಳಿದ್ದಾವೆ. ತಾಲೂಕ್ ಹಾಸ್ಪಿಟಲ್ ನಮ್ಮ ರಾಜ್ಯದಲ್ಲಿ ಸುಮಾರು 286 CHC ಇದೆ ಸರ್. ಆದ್ರೆ ತಾವು ಹೇಳಿದ ಹಾಗೆ ಅರೌಂಡ್ 150 ಅಲ್ಲಿ ಏನ್ ಕೆಲಸ ಆಗ್ತಾ ಇಲ್ಲ. ಕರೆಕ್ಟ್. ನಾವು ಈಗಾಗಲೇ ಈ ಕ್ಯಾಬಿನೆಟ್ ನೋಟ್ ಒಂದು ತಗೊಂಡು ಹೋಗ್ಬೇಕಂತ ಇದ್ದೇವೆ ಸರ್. ಅಲ್ಲಿಂದ ಎಲ್ಲ ಶಿಫ್ಟ್ ಮಾಡ್ತೇವೆ ಸರ್ ನಾವು ತಾಲೂಕು ಆಸ್ಪತ್ರೆಗೆ. ಅದು ಸುಮಾರು ಲಭ್ಯ ಆಗ್ತದೆ. 2-3 ಇಶ್ಯೂ ನಡೀತಾ ಇವೆ ಸರ್ ಒಟ್ಟಿಗೆ.
ಸಿಗ್ತಾರೆ ಸರ್. ನಮ್ಮ ಉದ್ದೇಶ ಏನಂದ್ರೆ ತಾಲೂಕು ಹಾಸ್ಪಿಟಲ್ಗಳು ಅಶ್ಯೂರ್ಡ್ ಸರ್ವಿಸ್ ಕೊಡ್ಬೇಕು. ಕರೆಕ್ಟ್. ಕನಿಷ್ಠ ಇಲ್ಲಿ 2-3 ಜನ ಇದ್ರೆ ಸರ್ವಿಸ್ ಕೊಡೋಕೆ ಆಗ್ತದೆ. ಸರಿ. ಸೊ ಏನಾಯ್ತು ಸರ್, ಈ ಟ್ರಾನ್ಸ್ಫರ್ ಸೀಸನ್ ಅಲ್ಲಿ ಇದು ಸ್ವಲ್ಪ ಲೇಟ್ ಮಾಡಿದ್ರೆ ಅದು ಅವಧಿ ಹೋಗ್ತದೆ. ಅದಕ್ಕೆ ಮಾಡಿದ್ದೇವೆ ಸರ್. ಬಟ್ ಸದ್ಯಕ್ಕೆ ನನ್ನ ಗಮನದಲ್ಲಿ ಇದೆ, ಒಂದು ವಾರ 10 ದಿವಸದಲ್ಲಿ 2 ರೀತಿಯಲ್ಲಿ ಸರ್. ಒಂದು ಕ್ರಿಟಿಕಲ್ ವೇಕೆನ್ಸಿಗಳು ಉಳಿದ್ರೆ ಅದಕ್ಕೆ ಮತ್ತೊಂದು ಆಪ್ಷನ್ ಬೇಸ್ ಅಂತೂ ಟ್ರಾನ್ಸ್ಫರ್ ಓಪನ್ ಮಾಡ್ತೇವೆ ಸರ್ ನಾವು. ಅದರಲ್ಲಿ ಈ ತರದ್ದು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಅಲ್ಲ, ಯಾರು ಟೆಂಡರ್ ಮುಗ್ದಿರ್ತದೆ ಅವರು ಬರ್ತಾರೆ. ಎರಡನೇದು ಈ CHC ಇಂದ ಎಲ್ಲ ರೈಟ್ ಮಾಡ್ತೀವಿ. ಎಲ್ಲ ಪ್ರಪೋಸಲ್ ಎಲ್ಲ ರೆಡಿ ಆಗಿದೆ ಸರ್. ಮಿನಿಸ್ಟರ್ ಕಡೆ ಅಪ್ರೂವಲ್ ಆಗಿದೆ, CM ಕಡೆಯಿಂದ ಆಗಿದೆ. ಇದು ಫಾರ್ಮಲಿ ಇದು ಕ್ಯಾಬಿನೆಟ್ ಗೆ ತಗೊಂಡು ಹೋಗ್ಬಿಟ್ಟು ಮಾಡಿಸ್ಬೇಕು ಸರ್ ನಾವು. ಇದನ್ನು ಬೇಗ ಮಾಡಿದ್ದೇವೆ. ಇನ್ನೊಂದು ನರ್ಸ್ಗಳು ಕೂಡ ಅಷ್ಟೇ. ನಮ್ಮ ಹಾಸ್ಪಿಟಲ್ ಅಲ್ಲಿ 4 ಜನ ಎಕ್ಸ್ಪೀರಿಯನ್ಸ್ಡ್ ನರ್ಸ್ಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ. ಯಾವ್ದಾವ್ದೋ CHCಗಳಿಗೆಲ್ಲ PHUಗಳಿಗೆ ಹೋಗ್ತಾ ಇದ್ದಾರೆ ಅವರು. ಇಲ್ಲಿ ಡೆಲಿವರಿ ಮಾಡಿದ್ರೆ ಇದು ಮಾಡಿದ್ರೆ ನಮ್ಮಲ್ಲಿ 100ಕ್ಕಿಂತ ಹೆಚ್ಚು ಡೆಲಿವರಿಗಳಾಗ್ತಾ ಇದೆ ಪರ್ ಮಂತ್. ಈ ಸೀನಿಯರ್ ಇವರು ಇಲ್ಲೇ ಇಲ್ಲ, ಈ ನಾನ್ ಕ್ರಿಟಿಕಲ್ ಮಾಡಿಬಿಟ್ಟಿದ್ದೀರಿ ನಮ್ಮ ತಾಲೂಕು ಹಾಸ್ಪಿಟ್ಲ್.